ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಿ.ಪಿ. ರವಿಕುಮಾರ್, ಮಕ್ಕಳ ನರತಜ್ಞ, ಆಸ್ಟರ್ CMI ಹಾಸ್ಪಿಟಲ್ ಬ್ಯಾಂಗ್ಳೂರಿಂದ. 6ನೇ ಅಕ್ಟೋಬರ್ ಪ್ರತಿ ವರ್ಷ ವರ್ಲ್ಡ್ ಸೆರೆಬ್ರಲ್ ಪಾಲ್ಸಿ ಡೇ ಅಂತ ಆಚರಿಸ್ತೇವೆ. ಯಾಕೆ ಅಂದ್ರೆ ಸೆರೆಬ್ರಲ್ ಪಾಲ್ಸಿ ಅಂದ್ರೆ ಏನು, ಅದರಿಂದ ಆಗೋ ತೊಂದರೆಗಳೇನು ಅನ್ನೋದು ಜನರಲ್ಲಿ ಅರಿವಾಗಬೇಕು ಅಂತ. ಎರಡನೇದಾಗಿ, ಈ ಅರಿವಿದ್ರೆ, ಇದು ತಿಳುವಳಿಕೆ ಇದ್ರೆ ಇದನ್ನ ಹೇಗೆ ನಾವು ಪರಿಹಾರ ಮಾಡಬೇಕು ಅನ್ನೋದು ಜನರಲ್ಲಿ ಗೊತ್ತಾಗಬೇಕು. ಸೆರೆಬ್ರಲ್ ಪಾಲ್ಸಿ ಅಂತ ಬಂದ್ರೆ ಅದು ಕತೆ ಮುಗೀತು ಅಂತ ಅಲ್ಲ. ಈ ಮಕ್ಕಳಲ್ಲಿ ಅಥವಾ ಈ ವ್ಯಕ್ತಿಗಳಲ್ಲಿ ತಮ್ಮದೇ ಆದ ಒಂದು ಚೈತನ್ಯ, ಒಂದು ಒಡೆದಾಡುವಂತ ಶಕ್ತಿ ಅವರಲ್ಲಿದೆ. ಇದಲ್ಲದೆ ಹಲವಾರು ಮಂದಿ ಓದಿ ಡಿಗ್ರಿಗಳನ್ನು ಮಾಡಿದ್ದಾರೆ, ಜೀವನದಲ್ಲಿ ಬೇರೆಯವರು ಸಾಧಿಸದೇ ಇರೋದನ್ನ ಸಾಧಿಸಿದ್ದಾರೆ. ಇದನ್ನೆಲ್ಲ ಗುರ್ತಿಡ್ದಿ ಇದರ ಪ್ರಕಾರ ಇವರಿಗೆ ಪ್ರೋತ್ಸಾಹ ಕೊಟ್ಟಿ ಅವ್ರನ್ನ ನಾವು ಪ್ರಚೋದಿಸಿದ್ರೆ ಅವ್ರು ಇನ್ನೂ ಚೆನ್ನಾಗಿ ಮುಂದೆ ಜೀವನದಲ್ಲಿ ಏನಾದ್ರು ಒಂದು ಸಾಧಿಸ್ತಾರೆ. ಈ ವರ್ಷ ವರ್ಲ್ಡ್ ಸೆರೆಬ್ರಲ್ ಪಾಲ್ಸಿ ಡೇನ ಯುನೀಕ್ಲಿ CP ಅಂತ ಆಚರಿಸ್ತಿದ್ದಾರೆ. ಅಂದ್ರೆ ಅರ್ಥ, ಒಂದು ಏಕತೆ ಇದೆ ಈ ವ್ಯಕ್ತಿಗಳಲ್ಲಿ, ತನ್ನದೇ ಆದ ಒಂದು 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 ಟ್ಯಾಲೆಂಟ್ ಇರ್ಬೋದು ಅಥವಾ ಒಂದು ಕ್ಯಾರೆಕ್ಟರ್ ಇರ್ಬೋದು. ಇದನ್ನ ಗುರ್ತಿಡಿಸಿ ಅದನ್ನ ಪ್ರೋತ್ಸಾಹಿಸಬೇಕನ್ನೋದು ಇದರ ಒಂದು ಉದ್ದೇಶ. ನಾವು ಆಸ್ಪತ್ರೆಯಲ್ಲಿ ಯಾವುದೇ ಆಸ್ಪತ್ರೆಯಲ್ಲಿ ಆಗ್ಲಿ ಮಕ್ಕಳಿನ ಅಥವಾ ದೊಡ್ಡವರ ಸೆರೆಬ್ರಲ್ ಪಾಲ್ಸಿ ಏಕೆ ಬಂತು ಅದೊಂದು ಗಮನಿಸೋದಲ್ಲ, ಅದರಿಂದ ಮಕ್ಕಳಲ್ಲಿ, ಅವರ ತಂದೆ ತಾಯಿಗಳಲ್ಲಿ, ಅವರ ಮನೆಯವರಲ್ಲಿ ಆಗುವ ತೊಂದರೆಗಳನ್ನು ಗುರುತಿಡಿದು ಇದನ್ನೆಲ್ಲ ಪರಿಹಾರ ಮಾಡೋದು ಬಹಳ ಮುಖ್ಯ. ಜನರಿಗೆ ಇನ್ನೊಂದೇನು ಹೇಳ್ಬೇಕಂದ್ರೆ, ಸೆರೆಬ್ರಲ್ ಪಾಲ್ಸಿ ಇದೆ ಅಂದ್ರೆ ಅರ್ಥ ಎಲ್ಲ ಆಗೋಯ್ತಂತಲ್ಲ. ಈ ತೊಂದರೆಗಳನ್ನ ಮೊದಲಿಂದನೇ ಗುರುತಿಡಿದು ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್, ಸರಿಯಾದ ಥೆರಪಿಗಳನ್ನು ಮಾಡಿದ್ರೆ ಬಹಳಷ್ಟು ಮಂದಿಯಲ್ಲಿ ಇದನ್ನ ಗುಣಪಡಿಸುವಂತ ಸಾಧ್ಯತೆನೂ ಇದೆ. ಗುಣಪಡಿಸೋದು ಅಂದ್ರೆ 100ಕ್ಕೆ 100 ಸರಿ ಆಗದೆ ಇರ್ಬೋದು, ಆದ್ರೆ 100ರಲ್ಲಿ 90 ಇಂಪ್ರೂವ್ಮೆಂಟ್ ಆದ್ರೂ ಅವರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ತಮ್ಮ ಜೀವನ ತಾವು ನೋಡ್ಕೊಳಷ್ಟು ಒಂದು ಮಟ್ಟಕ್ಕೆ ತರಬಹುದು. ಇದಲ್ಲದೆ ಕೆಲವು ಮಕ್ಕಳು ವೀಲ್ ಚೇರ್ ಅಲ್ಲಿ ಇರ್ತಾರೆ, ಅದು ನೋಡೋದಕ್ಕೆ ನಮ್ಗೆ ಕಷ್ಟ ಇರಬಹುದು, ಆದ್ರೆ ತಮ್ಮ ಜೀವನ ತಾವು ನಡೆಸ್ಕೊಳೋ ಅಷ್ಟು ತಾಕತ್ತು ಅವರಲ್ಲಿದೆ. ಇದನ್ನ ನಾವು ಸಮಾಜದಲ್ಲಿ ಹೇಗೆ ನೋಡ್ಬೇಕಂದ್ರೆ, ಎಲ್ಲಾ ಗಟ್ಟಿಮುಟ್ಟಿರೋರು ಪ್ರತಿಯೊಬ್ಬರು ಎಲ್ಲಾನು ಜೀವನದಲ್ಲಿ ಸಾಧಿಸಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಬೇಕು. ಒಂದು ಮಗುವಲ್ಲಿ ತೊಂದರೆ ಬಂತು ಅಥವಾ ಒಂದು ವ್ಯಕ್ತಿಯಲ್ಲಿ ಏನೋ ಕುಂಠತೆ ಕಾಣಿಸಿದ ತಕ್ಷಣ ಒಂದ್ ಕೈಲಿ ಏನೋ ಆಗಲ್ಲ ಅಂತ ನಾವು ನಿರ್ಧಾರ ಮಾಡೋದನ್ನು ಬಹಳ ತಪ್ಪು. ಸೊ ಜನರು ಈ ತೊಂದರೆಗಳಿದ್ದಾಗ ಅವರಲ್ಲಿ ಪ್ರೋತ್ಸಾಹ ಮಾಡಿ ಅವ್ರಿಗೊಂದು ಸರಿಯಾದ ಒಂದು ಮಾರ್ಗ ತೋರಿಸಿದ್ರೆ ಇವರು ಜೀವನದಲ್ಲಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ತಾರೆ. ಸೊ ಹಾಗಾಗಿ ಈ ವರ್ಲ್ಡ್ ಸೆರೆಬ್ರಲ್ ಪಾಲ್ಸಿ ಡೇನ ಯುನೀಕ್ಲಿ CP ಅಥವಾ ಏಕತೆಯ CP ಅಂತ ಹೇಳ್ತಾರಲ್ಲ, ಇದರ ಬಗ್ಗೆ ತಿಳ್ಕೊಳ್ಳಿ. ನಿಮಗೆ ಯಾರು ಗೊತ್ತಿರೋರಿಗೆ ಸೆರೆಬ್ರಲ್ ಪಾಲ್ಸಿ ಇದ್ರೆ ಅವರಿಗೆ ಒಳ್ಳೆ ಟ್ರೀಟ್ಮೆಂಟ್, ಒಳ್ಳೆ ಥೆರಪಿಗಳನ್ನು ತಗೊಳೋದಕ್ಕೆ ಪ್ರೋತ್ಸಾಹ ಮಾಡಿ, ಮತ್ತೆ ನಿಮ್ಮಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ನಮಸ್ಕಾರ.